ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಕ್ಲಾಸ್ದಾಗ ಏನಂತ ನೋಡ್ಕೊಳ್ಳೋಣ, ದ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಸೊ ಎಷ್ಟೆಲ್ಲ ಆರ್ಗ್ಯಾನಿಕ್ ಕಂಪೌಂಡ್ಸ್ ಬರ್ತಾವೋ ಸೊ ಇನ್ಮೇಲಿಂದ ಸ್ಟಾರ್ಟ್ ಆಗ್ತದೆ, ಏನು ಸೆಕೆಂಡ್ ಪೊಸಿಷನ್ ಬರೋದು. ಸೊ ಹೌ ಟು ರಿಪ್ರೆಸೆಂಟ್, ಸೊ ಅವನ್ನ ಯಾವ ರೀತಿ ನಾವು ಬರಿಬೋದು. ಸೊ ಒಂದೇದು ನೋಡ್ಕೊಳ್ರಿ, ಕಂಪ್ಲೀಟಾಗಿ ಬರಿಬೋದು. ಎರಡನೇದು ಕಂಡೆನ್ಸ್ಡ್ ಆ್ಯಂಡ್ ಲಾಸ್ಟ್ ಒನ್ ಯಾವುದು ಬಾಂಡ್ ಲೈನ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ. ಒಟ್ಟು 3 ಟೈಪ್ ಬರ್ತಾವೆ. ಸೊ ಇವು 3 ಟೈಪ್ ಒಳಗೆ ಏನು ಸೇಮ್ ಸ್ಟ್ರಕ್ಚರ್ ಇರ್ತೈತಿ ಅಂತ, ಸೇಮ್ ಕಂಪೌಂಡ್. ಬಟ್ ಏನಾಗ್ತದಪ್ಪ ಅಂತಂದ್ರೆ ಅದು ಸ್ಟ್ರಕ್ಚರಲ್ ರೀಪ್ರೆಸೆಂಟೇಷನ್, ನಾವು ರೀಪ್ರೆಸೆಂಟೇಷನ್ ಏನು ಮಾಡ್ತೀವಿ, ಚೇಂಜ್ ಮಾಡ್ತೀವಿ. ಸ್ಟ್ರಕ್ಚರ್ ಕೂಡ ಸೇಮೇ ಇರ್ತೈತಿ, ಬಟ್ ರೀಪ್ರೆಸೆಂಟೇಷನ್ ಏನು ಮಾಡ್ತಾರೆ, ಒಟ್ಟು 3 ಟೈಪ್ ಇದಾವೆ: ಕಂಪ್ಲೀಟ್, ಕಂಡೆನ್ಸ್ಡ್ ಆ್ಯಂಡ್ ಬಾಂಡ್ ಲೈನ್. ಸೊ ಒಂದೇ ತಿಳ್ಕೊಳ್ರಿ, ನಾವು 4th ಚಾಪ್ಟರ್ ಕಲಿ ಮುಂದೆ ಏನು ಮಾಡಿದ್ವಿ, ದ ಲಿವಿಸ್ ಸ್ಟ್ರಕ್ಚರ್ ಆರ್ ಡಾಟ್ ಸ್ಟ್ರಕ್ಚರನ್ನು ಕಲ್ತಿದ್ರಾ? ಈಥೇನು, ಈಥೈನ್, ಬಾಂಡ್ ಲೈನ್ ಸ್ಟ್ರಕ್ಚರ್ ಡಾಟ್ ಹಾಕಿ, ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್, ಈ ಥರ ನೋಡಿದ್ರಿ. ಡ್ಯಾಶ್ ಸ್ಟ್ರಕ್ಚರ್, ಕಂಡೆನ್ಸ್ಡ್ ಸ್ಟ್ರಕ್ಚರ್ ಆ್ಯಂಡ್ ಬಾಂಡ್ ಲೈನ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ some of the specific types. The Lewis structures, however, can be simplified by representing the 2 electron covalent bond by the dash. So ಅಲ್ಲಿ ಏನು ಮಾಡಿದ್ವಿ ನಾವು, ಸೊ ಈ ರೀತಿ ರಿಪ್ರೆಸೆಂಟೇಷನ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್, ಈಗ CH4 ಮಾಲಿಕ್ಯೂಲ್ ಇದೆ. ಸೊ ಇದನ್ನೇನು ಮಾಡಿದ್ರು, 2 ಲೈನ್ ಈ ರೀತಿ ಬಾಂಡ್ ಫಾರ್ಮ್ ಆಗುತ್ತೆ, ಹೌದಾ? ಈ ರೀತಿ ಫಾರ್ಮ್ ಆಗಿತ್ತದು. ಸೊ ಈ ರೀತಿ ನಾವು ಟೆಟ್ರಾವ್ಯಾಲೆನ್ಸಿನ ಪ್ರೂವ್ ಮಾಡ್ಕೊಂಡಿದ್ದೀವಿ, ಹೌದಾ? ಲಿವಿಸ್ ಡಾಟ್ ಸ್ಟ್ರಕ್ಚರ್. ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಇವೆರಡು ಎಲೆಕ್ಟ್ರಾನ್ನ ಒಂದು ಬಾಂಡ್ ಮುಖಾಂತರ ರಿಪ್ರೆಸೆಂಟೇಷನ್ ಮಾಡಿದರು, ಹೌದಾ? ಸೊ ಅದನ್ನೇ ಹೇಳ್ತಾರೆ ಇಲ್ಲಿ. ಇನ್ನು ಲಿವಿಸ್ ಡಾಟ್ ಸ್ಟ್ರಕ್ಚರ್ ಏನು ಮಾಡಿದರು, ಇಟ್ ವಾಸ್ ಸಿಂಪ್ಲಿಫೈಡ್ 2 electron covalent by a dash. Now such a structural formula focuses on the electrons involved in the bond formation. ಸೊ ಇವೆಲ್ಲ ಎಲೆಕ್ಟ್ರಾನ್ಸ್ ಎದ್ರಾಗ ಇನ್ವಾಲ್ವ್ ಆಗಿದ್ದು, ಬಾಂಡ್ ಫಾರ್ಮೇಷನ್ದಾಗ ಇನ್ವಾಲ್ವ್ ಆಗಿದ್ದು. ಸೊ ಅದು ನೀವು ಯಾವ ರೀತಿ ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ತೀರ ಅಂತಂದ್ರೆ, ಕಾರ್ಬನ್ ಅಟಾಮಿಕ್ ನಂಬರ್ 6 ಇದೆ, 1s2 2s2 2p2 ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗ್ತದೆ. ಸೊ ಈ ರೀತಿ ಎಲೆಕ್ಟ್ರಾನ್ಸ್ ಇರ್ತಾವೆ, ಹೌದಾ? ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಾನ್ ಅಕಾರ್ಡಿಂಗ್ ಟು ಹಾರ್ನ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ಸೊ ಎಕ್ಸಾಕ್ಟ್ ಸ್ಟೇಟಿಗೆ ಹೋದಾಗ ಏನಾಗ್ತೈತಿ, ಒಂದು ಎಲೆಕ್ಟ್ರಾನ್ ಜಂಪ್ ಆಗ್ತೈತಿ, ಹೌದಾ? ಸೊ ಇವಾಗ ಏನಾಗ್ತೈತಿ, 4 ಹೈಡ್ರೋಜನು ಈ ಕಾರ್ಬನ್ ಜೊತೆ ಏನನ್ನ ಫಾರ್ಮ್ ಆಗ್ತಾವ, ಬಾಂಡ್ ಫಾರ್ಮೇಷನ್ ಆಗಿ ಈ ಡ್ಯಾಶನ್ನು ಬಾಂಡನ್ನು ಫಾರ್ಮ್ ಮಾಡ್ತಾರೆ, ಹೌದಾ? ಆ ಸಿಂಗಲ್ ಡ್ಯಾಶ್ ರಿಪ್ರೆಸೆಂಟ್ಸ್ ಅ ಸಿಂಗಲ್ ಬಾಂಡ್, ಹೌದಾ? ಇದು ಕೂಡ ಕಲ್ತೀವಿ. ಅ ಡಬಲ್ ಡ್ಯಾಶ್ ರಿಪ್ರೆಸೆಂಟ್ಸ್ ದಿ ಡಬಲ್ ಬಾಂಡ್ ಆ್ಯಂಡ್ ಟ್ರಿಪಲ್ ಡ್ಯಾಶ್ ರಿಪ್ರೆಸೆಂಟ್ಸ್ ದಿ ಟ್ರಿಪಲ್ ಬಾಂಡ್. ಆ್ಯಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದ ಹೆಟೆರೋಟಮ್ಸ್. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ನೋಡಿದ್ರಿ. ಫಾರ್ ಎಕ್ಸಾಂಪಲ್ ಯಾವುದು, ಈಗ ವಾಟರ್ ಮಾಲಿಕ್ಯೂಲ್ ತೊಗೊಂಡ್ರೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದಾವು. ಅಮೋನಿಯಾ ತೊಗೊಂಡ್ರೆ 1 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅದಾವೆ. ಅಂದರೆ ಇವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನನ್ನ ಇಂಡಿಕೇಟ್ ಮಾಡ್ತಾ, ಇವು ಎಲೆಕ್ಟ್ರಾನ್ಸು ಬಾಂಡ್ ಒಳಗಡೆ ಇನ್ವಾಲ್ವ್ ಆಗಿಲ್ಲ ಅಂತ ಇಂಡಿಕೇಟ್ ಮಾಡ್ತೈತಿ, ಹೌದಾ? ಆ್ಯಂಡ್ ಸಿಮಿಲರ್ಲಿ ದಸ್ ಇವು ಹ್ಯಾಲೋಜನ್ಸ್ ಆಯಿತು. ನಂತರ ಈಥೇನ್, ಈಥೀನ್, ಈಥೈನ್ ಆ್ಯಂಡ್ ಮಿಥನಾಲ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ದಿ ಫಾಲೋವಿಂಗ್ ಸ್ಟ್ರಕ್ಚರ್ಸ್ ಆ್ಯಂಡ್ ಫಾಲೋವಿಂಗ್ ಸ್ಟ್ರಕ್ಚರ್ಸ್. ಸೊ 4 ಎಕ್ಸಾಂಪಲ್ ಕೊಟ್ಟಿದ್ದಾರೆ: ಈಥೇನ್, ಈಥೀನ್, ಈಥೈನ್ ಆ್ಯಂಡ್ ಮಿಥನಾಲ್. ಸೊ ಇವು ಏನು ಬರ್ದಾರಲ್ಲ, ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕರೀತಾರೆ. ಏನು ಕರೀತಾರೆ ಅದಕ್ಕೆ? ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಸೊ ಇಲ್ಲಿ ನೋಡ್ಕೊಂಬಿಡ್ರಿ, ಈಥೀನ್ ಮಾಲಿಕ್ಯುಲರ್ ಫಾರ್ಮುಲಾ ಏನೈತಿ, ಸಾರಿ ಈಥೇನ್ದು C2H6 ಇದೆ, ಹೌದಾ? ಫಾರ್ ಎಕ್ಸಾಂಪಲ್ ನಾನು ಮೀಥೇನ್ ಫುಲ್ ಸ್ಟ್ರಕ್ಚರ್ ಬರೆದ್ರೆ ಏನಾಗ್ತೈತಿ, ಆಲ್ರೆಡಿ ಮೇಲ್ಗಡೆ ಬರೆದಿದ್ನಲ್ಲ. ನಾವು ದಿಸ್ ಈಸ್ ಗೋಯಿಂಗ್ ಟು ಬಿಕಮ್ ದಿ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ಮೀಥೇನ್ ಆ್ಯಂಡ್ ದಿಸ್ ಈಸ್ ಈಥೇನ್. ಮೀನ್ಸ್ 2 ಕಾರ್ಬನ್ ಇಂಡಿಕೇಟ್ ಮಾಡ್ತಾರೆ, ಬಾಂಡ್ ಲೈನ್ ಇರ್ತೈತಿ, ಆ್ಯಂಡ್ ಇವನ್ ಹೈಡ್ರೋಜನ್ಸ್ ಆರ್ ಇಂಡಿಕೇಟೆಡ್ ಬೈ ದಿ ಬಾಂಡ್ ಲೈನ್ಸ್. ಸೊ ಈಥೀನ್ ಡಬಲ್ ಬಾಂಡ್, ಈಥೈನ್ ನೋಡ್ರಿ ಟ್ರಿಪಲ್ ಬಾಂಡ್ ಇದೆ, ಎಲ್ಲ ಬಾಂಡ್ಸ್ ಇದಾವೆ. ಮಿಥನಾಲ್ ನೋಡ್ರಿ, ಕಾರ್ಬನ್ ಇದೆ, ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್ ಆಗೈತಿ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದಾವೆ ಆಕ್ಸಿಜನ್ ಮೇಲೆ ಇದೆ. ಅದನ್ನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಬರೆದ್ರೆ ಬರಿಬೋದು, ಇಲ್ಲ ಬರಲಿಕ್ಕಂದ್ರೂ ನಡೀತಿದೆ. ಬಟ್ ಸೊ ನಿಮ್ಮ ತಲೆಯಲ್ಲಿ ಏನಿರಬೇಕು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇರ್ತಾವ. ನಾವು ನೆಕ್ಸ್ಟ್, ದಿ ಸ್ಟ್ರಕ್ಚರಲ್ ಫಾರ್ಮುಲಾಸ್ ಕ್ಯಾನ್ ಬಿ ಫರ್ದರ್ ಅಬ್ರಿವೇಟೆಡ್ ಬೈ ಒಮಿಟಿಂಗ್ ಸಮ್ ಆಫ್ ದ ಬಾಂಡ್ಸ್. ಸೊ ಇವು ಮೇಲಿರುವಂತಹ ಸ್ಟ್ರಕ್ಚರ್ಸ್ಗೆ ಅಂತ ಕರೆದ್ರು ಕಂಪ್ಲೀಟ್ ಸ್ಟ್ರಕ್ಚರ್ ಅಂತ ಕರೆದ್ರು, ಹೌದಾ? ಸೊ ಈ ಸ್ಟ್ರಕ್ಚರನ್ನು ಏನು ಮಾಡ್ಬೋದಪ್ಪ ಅಂದ್ರೆ ನಾವು ಸ್ವಲ್ಪ ಒಮಿಟ್ ಮಾಡ್ಬೋದು. ಒಮಿಟ್ ಅಪ್ಪ ಅಂತಂದ್ರೆ ಯಾವುದಾದ್ರೂ ಒಂದು ಶಾರ್ಟ್ಕಟನ್ನು ಯೂಸ್ ಮಾಡ್ಕೋಬೋದು. ಸೊ ಆ ಶಾರ್ಟ್ಕಟನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಈ ಡ್ಯಾಶಸ್ ಏನದಾವಲ್ಲ ಇವೆಲ್ಲ ಏನಾದ್ರೆ ಕೋಲೆಂಟ್ ಬಾಂಡ್ಸ್ ಡ್ಯಾಶಸ್ನ ಇಂಡಿಕೇಟ್ ಮಾಡ್ತಾವೆ. ಆ ಗ್ರೂಪ್ಸ್ನ ಏನು ಮಾಡ್ತಾರೆ, ಸಬ್ಸ್ಕ್ರಿಪ್ಟ್ ಆಗಿ ಕೆಳಗಡೆ ಬರೀತಾರೆ. ದ ರಿಸಲ್ಟಿಂಗ್ ಎಕ್ಸ್ಪ್ರೆಷನ್ ಆಫ್ ದ ಕಂಪೌಂಡ್ ಈಸ್ ಕಾಲ್ಡ್ ಆಸ್ ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ. ಅದು ಮೇಲ್ಗಡೆದು ಕಂಪ್ಲೀಟ್ ಇತ್ತು, ಇದು ಕಂಡೆನ್ಸ್ಡ್ ಆಗ್ತದೆ.
ಸೊ ಅವಾಗ ಏನು ಮಾಡ್ಬೋದು ಅಂದರೆ CH3 ಈಥೇನ್, ಇಲ್ಲಿ CH3 ಇಷ್ಟೇ ಬರ್ಬಿಡೋದು. ಹೌದಾ, ಈಥೀನ್ CH2 ಸೊ ಈ ಡಾಟೆಡ್ ಡ್ಯಾಶ್ ಲೈನ್ ಇದೆಯಲ್ಲ ಇದನ್ನು ಬರೀಕ್ಕೆ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯ ಕಂಪೌಂಡ್ ಬರಿಬೋದು ಅಥವಾ ನಾವು ಈ ರೀತಿಯ ಇಂಡಿಕೇಟ್ ಮಾಡ್ಬೋದು. ಸೊ ಯಾವತ್ತೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ನಾವು ಮೆಕ್ಯಾನಿಸಮ್ ಅಂತ ಒಂದು ಇದು ನೋಡ್ಕೋತೀವಿ. ಹೌದಾ, ಮೆಕ್ಯಾನಿಸಮ್ ಒಳಗಡೆ ಏನಾಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತದೆ. ಹೌದಾ, ಅವಾಗ ಏನಾಗ್ತಾರೆ, ಈ ಥರ ಸ್ಟ್ರಕ್ಚರ್ ಹೆಲ್ಪ್ಫುಲ್ ಆಗ್ತದೆ. ಬಟ್ ರಿಯಾಕ್ಷನ್ ಬರೀ ಮುಂದೆ ಏನಾಗ್ತೈತಿ, ಈ ರೀತಿ ಈಥೈನ್, ಮಿಥೆನಾಲ್, ಹೌದಾ, ಈ ರೀತಿ ಹೆಲ್ಪ್ಫುಲ್ ಆಗ್ತೈತಿ. ಮೇಲ್ಗಡೆ ಇದು ಕಂಪ್ಲೀಟು, ಇದು ಕಂಡೆನ್ಸ್ಡ್ ಅಂತಂದ್ರೆ ಶಾರ್ಟ್ ಆಗಿ ಬರೆದಿರೋದು. ಸಿಮಿಲರ್ಲಿ ಇದೊಂದು ಕಂಪೌಂಡ್ ನೋಡ್ರಿ, ಎಷ್ಟು ಕಾರ್ಬನ್ ಆಟಮ್ ನೋಡ್ರಿ ಇಲ್ಲಿ, 1 2 3 4 5 6 7 8 ಮೀನ್ಸ್ ಇದು ಕಂಪೌಂಡ್ ಹೆಸರು ಏನಾಗ್ತೈತಿ, ಆಕ್ಟೇನ್. ಹೌದಾ, 8 ಕಾರ್ಬನ್ ಆಟಮ್ ಅದಾವು, ಆಕ್ಟೇನ್ ಇದೆ. ಕ್ಯಾನ್ ಬಿ ಫರ್ದರ್ ಕಂಡೆನ್ಸ್ಡ್ ಇಂಟು CH3 CH2 6 ಟೈಮ್ಸ್. ಹೌದಾ, ನೋಡ್ರಿ ಇಲ್ಲಿ CH2 ಏನದಾವು, ಒಟ್ಟು 6 ಇದಾವೆ. ಹೌದಾ, ಇದನ್ನ ಕಂಡೆನ್ಸ್ ಮಾಡಿ 6 ಟೈಮ್ಸ್ ಬರೀಬೋದು. ಹೌದಾ, ಇದನ್ನ ಫರ್ದರ್ ಕಂಡೆನ್ಸ್ ಮಾಡತ್ತಾರ ಅವರು. ಹೌದಾ, ಇಟ್ ಈಸ್ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಓನ್ಲಿ. ಫಾರ್ ಫರ್ದರ್ ಸಿಂಪ್ಲಿಕೇಶನ್ ಆರ್ಗ್ಯಾನಿಕ್ ಕೆಮಿಸ್ಟ್ ಯೂಸ್ಡ್ ಅನದರ್. ಸೊ ಈಗ 2 ಮುಗಿದು ಲಾಸ್ಟ್ ಇನ್ನೊಂದು ಉಳಿದೈತಿ, ಯಾವುದದು, ಬಾಂಡ್ ಲೈನ್. ತಿಳ್ಕೊಂಬಿಡ್ರಿ, ಲಾಸ್ಟ್ ಒನ್ ಯಾವುದು, ಬಾಂಡ್ ಲೈನ್ ಸ್ಟ್ರಕ್ಚರಲ್ ರಿಪ್ರೆಸೆಂಟೇಷನ್. ಸೊ ಇದ್ರಾಗ ಏನು ಮಾಡ್ತಾರೆ, ಜಿಗ್ಜಾಗ್ ಮೋಷನಿಂದ ಲೈನನ್ನು ಇದು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಇದೇ ಕಂಪೌಂಡ್ ಅನ್ನ ಎಕ್ಸಾಂಪಲ್ ತೊಗೊಳ್ರಿ. ದ ಓನ್ಲಿ ಐಟಮ್ ಸ್ಪೆಸಿಫಿಕಲಿ ರಿಟರ್ನ್ಸ್ ಆರ್ ಆಕ್ಸಿಜನ್, ಕ್ಲೋರಿನ್, ನೈಟ್ರೋಜನ್. ಸೊ ಈ ಲೆಕ್ಕದಾಗ ಏನೈತಿ, ಆಕ್ಸಿಜನ್, ಕ್ಲೋರಿನ್ ಮತ್ತು ನೈಟ್ರೋಜನನ್ನು ಇಂಡಿಕೇಟ್ ಮಾಡ್ತೈತಿ. ಸೊ ಅದ್ರೊಳಗೆ ತಿಳ್ಕೊಂಬಿಟ್ರಿ, ಈ ಟರ್ಮಿನಲ್ಸ್ ಅನ್ನೋದನ್ನು ಏನನ್ನ ಇಂಡಿಕೇಟ್ ಮಾಡ್ತೈತಪ್ಪ ಅಂತಂದ್ರೆ, ದೇ ಆರ್ ಗೋಯಿಂಗ್ ಟು ಇಂಡಿಕೇಟ್ ದಿ ಮೀಥೈಲ್ ಗ್ರೂಪ್. ಏನನ್ನ ಇಂಡಿಕೇಟ್ ಮಾಡ್ತೈತಿ, ಮೀಥೈಲ್. ಅನ್ಲೆಸ್ ಇಂಡಿಕೇಟೆಡ್ ಅದರ್ವೈಸ್ ಬೈ ಎನಿ ಫಂಕ್ಷನಲ್ ಗ್ರೂಪ್. ಸೊ ಅಲ್ಲಿ ಏನೂ ಇರಲಿಲ್ಲ ಅಂತ ಏನಿರ್ತೈತಿ, CH3 ಗ್ರೂಪ್ ಇರ್ತೈತಿ, ಅದಂತೆಲ್ಲ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬರ್ತಾರೆ, ಇದನ್ನ ಎಕ್ಸಾಂಪಲ್ ತೊಗೊಳಮ್ಮ. ಸೊ ಇಲ್ಲಿ ಯಾವ ತೊಗೊಂಡಿದ್ದಾರೆ ನೋಡ್ರಿ, 3 ಮೀಥೈಲ್ ಆಕ್ಟೇನ್ ಅಂತಂದ್ರೆ ಟೋಟಲ್ ಕಾರ್ಬನ್ ಐಟಮ್ಸ್ ನೋಡ್ರಿ 1 2 3 4 5 6 7 8 ಮೀನ್ಸ್ ಆಕ್ಟೇನ್. ಸೊ 1 2 3 ಎಟ್ ಥರ್ಡ್ ಪೊಸಿಷನ್ ದೇರ್ ಇಸ್ ಅ ಮೀಥೈಲ್ ಗ್ರೂಪ್. ಸೊ ಕಂಪೌಂಡ್ ಹೆಸರು ಏನಾಗ್ತೈತಿ, 3 ಮೀಥೈಲ್ ಆಕ್ಟೇನ್. ಹೌದಾ, ಇದನ್ನ ಯಾವ ಫಾರ್ಮುಲಾ ಆಗ್ತೈತಿ, ಸದ್ಯದು ಕಂಡೆನ್ಸ್ಡ್ ಫಾರ್ಮುಲಾ ಆಗ್ತೈತಿ. ಇದು ಫರ್ದರ್ ಕಂಡೆನ್ಸ್ಡ್ ಈ ಬಾಂಡ್ ಲೈನನ್ನು ಮಾಡಿದ್ದಾರೆ. ಹೌದಾ, ಸೊ ಇಲ್ಲಿ ಏನು ಮಾಡಿದಾರೆ ನೋಡ್ರಿ, ಇದೇ ಸ್ಟ್ರಕ್ಚರನ್ನು ಹಿಂಗೆ ಬರ್ತಾರೆ ಅಂತಂದ್ರೆ ಇದು ಟರ್ಮಿನಲ್ ಬಾಂಡ್ ಇದು. ಸೊ ಇಲ್ಲಿ ಏನೋ ಇಂಡಿಕೇಟ್ ಮಾಡಿದ್ರು, ಟರ್ಮಿನಲ್ ಇಂಡಿಕೇಟ್ಸ್ ದಿ ಮಿಥೈಲ್ ಗ್ರೂಪ್ ಅಂತಂದ್ರೆ ಇಲ್ಲೊಂದು ಮಿಥೈಲ್ ಗ್ರೂಪ್ ಇದೆ. ಸೊ ಇದೊಂದು ಟರ್ಮಿನಲ್ ಆಗ್ತೈತಿ, ಇಲ್ಲೊಂದು ಮಿಥೈಲ್ ಗ್ರೂಪ್ ಐತಿ, ಇದೊಂದು ಟರ್ಮಿನಲ್ ಆಗ್ತದೆ CH3. ಆಮೇಲೆ ಇಲ್ಲೊಂದು CH2 ಇಲ್ಲೊಂದು CH ಇದೆ, CH2 ಇದೆ. ಹೌದಾ, ಸೊ ಕಾರ್ಬನ್ ಟೆಟ್ರಾವ್ಯಾಲೆನ್ಸಿನ ಪ್ರೂವ್ ಮಾಡ್ಕೋಬೇಕು ನೀವು. ಹೌದಾ, ಬೈ ಮಿಸ್ಟೇಕ್ ಆಗಿ ಮತ್ತೆ ಇಲ್ಲಿ CH2 ಬರ್ದ್ರಿ. ಸೊ ಇಲ್ಲಿ CH2 ಬರೆದ್ರೆ ಏನಾಗ್ತೈತಿ, ದೇರ್ ವಿಲ್ ಬಿ 5 ಬಾಂಡೆಡ್ ಐಟಮ್ಸ್ ಟು ದಿ ಕಾರ್ಬನ್ ಐಟಮ್ಸ್. ಕಾರ್ಬನ್ 4 ಬಾಂಡ್ ಫಾರ್ಮ್ ಆಗ್ತೈತಿ, ಇಲ್ಲ 5 ಆಗ್ತಾವೆ. ಹೌದಾ, ಸೊ ಈ ರೀತಿ ಶಾರ್ಟ್ಕಟ್ ಆಗಿ ಬಾಂಡ್ ಲೈನನ್ನು ಫಾರ್ಮ್ ಮಾಡ್ಬೋದು. ಸೊ ಇಟ್ ಈಸ್ ಕಾಲ್ಡ್ ಆಸ್ ಬಾಂಡ್ ಲೈನ್ ನೊಟೇಷನ್. ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, ಈಗ 2 ಬ್ರೋಮೋಬ್ಯೂಟೇನ್. ಹೌದಾ, 4 ಕಾರ್ಬನ್ ಐಟಮ್ ಇದೆ, 1 2 3 4. ಸೊ ಸೆಕೆಂಡ್ ಪೊಸಿಷನ್ಗೆ ಏನಾಗೈತಿ, ಬ್ರೋಮೋ ಐಟಮ್ ಅಟ್ಯಾಚ್ ಆಗೈತಿ. ಇದನ್ನು ಈ ರೀತಿ ಬರ್ಕೊಂಡು ಲಾಸ್ಟಿಗೆ ಬಾಂಡ್ ಲೈಟ್ ಏನ್ಬಿಡ್ತಾನೆ. ಸೊ ಇದನ್ನು ಏನು ಇಂಡಿಕೇಟ್ ಮಾಡ್ತೀವಿ, ಒಂದು ಮಿಥೈಲ್ ಗ್ರೂಪ್ ಇದೆ, ಇಲ್ಲೊಂದು CH ಇದೆ, CH2 CH3 ಇದು ಇಂಡಿಕೇಟಿಂಗ್. ಇಲ್ಲೊಂದು ಹಾಕಿ ಈ ಬ್ರೋಮಿನನ್ನು ಇಂಡಿಕೇಟ್ ಮಾಡಬೇಕು. ಇವೆಲ್ಲ ಏನೇನು ಇಂಡಿಕೇಟ್ ಮಾಡ್ತಾವೆ, ಕಾರ್ಬನ್, ಹೈಡ್ರೋಜನ್. ಆಯಿತಾ, ಈಗ ಸಮ್ ಆಫ್ ದ ಸೈಕ್ಲಿಕ್ ಕಂಪೌಂಡ್ಸ್ ಯಾವ ರೀತಿ ಇರ್ತಾವೆ ನೋಡ್ರಿ. ಇನ್ ಸೈಕ್ಲಿಕ್ ಕಂಪೌಂಡ್ಸ್ ದ ಬಾಂಡ್ ಲೈನ್ ಫಾರ್ಮುಲಾ, ಫಾರ್ ಎಕ್ಸಾಂಪಲ್ ಸೈಕ್ಲೋಪ್ರೊಪೇನ್. ಸೊ ಇದು ಸೈಕ್ಲಿಕ್ ಇದೆ, ಟೋಟಲ್ ನಂಬರ್ ಆಫ್ ಕಾರ್ಬನ್ ಐಟಮ್ಸು 6 ಇದಾವ. ಸೊ ಇದಕ್ಕೆ ಪ್ರೋಪ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಯಾವುದು, ಮೀಥೇನ್, ಈಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್ ಅಂತ ಬರ್ತಿತ್ತಲ್ಲ, ಆಲ್ಕೇನ್ಸ್ ಒಳಗಡೆ ಇದು ಪ್ರೊಪೇನ್ ಇರುತ್ತೆ, 3 ಕಾರ್ಬನ್ ಐಟಮ್ ಇದ್ದರೆ. ಸೊ ಸೈಕ್ಲಿಕ್ ಇದೆ, ಸೈಕ್ಲೋಪ್ರೊಪೇನ್. ಇದು ಬಾಂಡ್ ಲೈನ್ ಫಾರ್ಮುಲಾ, ಇದು ಟ್ರಯಾಂಗಲ್ ಟೈಪ್ ಇದೆ. ಹೌದಾ, ಇದು ಸೈಕ್ಲೋಪೆಂಟೇನ್, ಇದು ಪೆಂಟಾಗನ್ ಟೈಪ್ ಇದೆ, ಇದು ಸೈಕ್ಲೋಹೆಕ್ಸೇನ್. ಬಟ್ ಇಲ್ಲಿ ಒಂದು ಹೈಡ್ರೋಜನ್ ಕ್ಲೋರಿನ್ ಜೊತೆ ರಿಪ್ಲೇಸ್ ಆಗಿದೆ. ಸೊ ಅದಕ್ಕೆ ಏನಾಗ್ತೈತಿ, ಕ್ಲೋರೋಸೈಕ್ಲೋಹೆಕ್ಸೇನ್. ಸೊ ಇದು ಆಲ್ಸೋ ಈಗ ಹೆಕ್ಸಾಗನ್ 6 ಇದೆ ಬಾಂಡ್ ಲೈನ್ ನೊಟೇಷನ್. ಬಟ್ ಕ್ಲೋರಿನನ್ನು ಇದ್ರಾಗ ರೀಪ್ಲೇಸ್ ಮಾಡೋಕೆ ಅದಕ್ಕೆ ಸಪ್ರೇಟಾಗಿ Cl ಅಂತ ಇದು ಮಾಡಿದ್ದಾರೆ. ಸೊ ಇವಾಗ ಏನು ಮಾಡ್ರಿ, ಇಲ್ಲಿ ಸ್ವಲ್ಪ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ನೋಡ್ರಿ, ರೈಟ್ ದಿ ಕಂಪ್ಲೀಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ ಕೇಳಿದಾರೆ ಅವರು. ಹೌದಾ, ಸೊ ಫಸ್ಟಿಗೆ ನೀವೇನು ಮಾಡ್ರಿ, ಈ ಫಾರ್ ಎಕ್ಸಾಂಪಲ್ ಈ CH ತಿಳ್ಕೊಳ್ರಿ, ಕಾರ್ಬನ್ ಅದ, CH3 ಐತಿ, 3 ಹೈಡ್ರೋಜನ್ ಇದಾವೆ. ನೆಕ್ಸ್ಟ್ ಒಂದು ಕಾರ್ಬನ್ ಇದೆ, 2 ಹೈಡ್ರೋಜನ್ ಐತಿ. ಕಾರ್ಬನ್ ಅದ, 1 ಸಿಂಗಲ್ ಬಾಂಡ್ ಆಗ್ತೈತಿ, ಅದನ್ನು ಸಿಂಗಲ್ ಬಾಂಡ್ ಬರೀರಿ. ಆಮೇಲೆ 2 ಹೈಡ್ರೋಜನ್ ಐತಿ, ಆಮೇಲೆ CH3 ಐತಿ. ಬಟ್ ಆಮೇಲೆ ಏನು ಮಾಡ್ರಿ, ಕಾರ್ಬನ್ದು ಟೆಟ್ರಾವ್ಯಾಲೆನ್ಸಿ ಪ್ರೂವ್ ಆಗೈತಿ ನೋಡ್ಕೊಂಬತ್ತು ಬರ್ರಿ. ಫಾರ್ ಎಕ್ಸಾಂಪಲ್ ಈ ಕಾರ್ಬನ್ ನೋಡ್ರಿ, 1 2 3 4 ಓಕೆ, ಇದು ಸ್ಯಾಟಿಸ್ಫೈಡ್ ಅಂತಂದ್ರೆ ಇಲ್ಲಿ ಹೈಡ್ರೋಜನ್ ಬರೀರಿ. ಆಮೇಲೆ 1 2 3 4 ಓಕೆ, ಇದು ಸ್ಯಾಟಿಸ್ಫೈ ಆಗೈತಿ, ಇಲ್ಲಿ 2 ಹೈಡ್ರೋಜನ್ ಬರೀರಿ. ಆಮೇಲೆ 1 2 3 4
ಇಲ್ಲೊಂದು ಮಿಸ್ಟೇಕ್ ಆಗೈತಿ, ಬಟ್ ಇಲ್ಲಿ ಹೈಡ್ರೋಜನ್ ಇಲ್ಲ. ಸೊ ಅವಾಗ ಏನಾಗ್ತದೆ, ಇಲ್ಲಿ ಡಬಲ್ ಬಾಂಡ್ ಇರ್ತೈತಿ ಅಂದಂಗೆ ಅರ್ಥ. ಹೌದಾ, ನಂತರ 1 2 3 4 ಓಕೆ, ಇಟ್ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್. ಸೊ ಈ ರೀತಿ ಸ್ಯಾಟಿಸ್ಫೈಡ್ ಮಾಡ್ಕೊಂಡು ಬರ್ರಿ ಆಯಿತಾ. ಲಾಸ್ಟಿಗೆ ಬರೆದ ನಂತರ ಏನು ಚೆಕ್ ಮಾಡ್ಕೊಳ್ರಿ, ಡಬಲ್ ಬಾಂಡು ಐತೋ ಇಲ್ಲೋ, ಟೆಟ್ರಾವೆಲೆನ್ಸಿ ಪ್ರೂವ್ ಆಗೈತೋ ಇಲ್ಲೋ, ಈ ರೀತಿ ಟಚ್ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಫಾರ್ಮುಲಾ ಇದೊಂದು ಟ್ರೈ ಮಾಡಿರಿ. ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್ ರೈಟ್ ಅ ಕಂಡೆನ್ಸ್ಡ್ ಫಾರ್ಮುಲಾ ಆ್ಯಂಡ್ ಆಲ್ಸೋ ದೇರ್ ಬಾಂಡ್ ನೊಟೇಷನ್. ಏನು ಬರೀ ಅಂದ್ರೆ ಅವರು ಕಂಡೆನ್ಸ್ಡ್ ಫಾರ್ಮುಲಾ ಬರೀ ಅಂದ್ರೆ. ಸೊ ಯಾವ ರೀತಿ ನಾವು ಕಂಡೆನ್ಸ್ಡ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, CS2 ಎಷ್ಟು ಅದಾವೆ, ಇಲ್ಲಿ 3 ಇದಾವೆ. ಸೊ ಇದು ನಾನು ಬ್ರ್ಯಾಕೆಟ್ ಹಾಕ್ಕೊಂಡು CS2 3 ಟೈಮ್ಸ್ ಅಂತ ಬರೀಬೋದಿಲ್ಲ. ಹಾಂ, ಇದು ಬರೆದ್ರೆ ಇದು ಕಂಡೆನ್ಸ್ಡ್ ಫಾರ್ಮುಲಾ ಆಗ್ತೈತಿ. ಆಮೇಲೆ ಇದಕ್ಕೆ ಬಾಂಡ್ ನೊಟೇಷನ್. ಸೊ ಏನಾಗ್ತದೆ ಇಲ್ಲಿ, ಫಾರ್ ಎಕ್ಸಾಂಪಲ್ OHನ ಈ ರೀತಿ ಬರೀರಿ. ಒಂದು CS2 ಇದೆ, ಇದು CS2, ಈ CS2 ಇದು CS2 ಅನದರ್ CS2 CH. ಆಮೇಲೆ ಈ CHಗೆ ಒಂದು CS3 ಗ್ರೂಪ್ ಅದು, ನೆಕ್ಸ್ಟ್ CH ಹೋಗ್ತೈತಿ, ಮತ್ತು ಇದಕ್ಕೊಂದು CS3 ಗ್ರೂಪ್ ಐತಿ. ಹೌದಾ, ಮತ್ತು ಇನ್ನೊಂದು CS3 ಐತಿ. ಸೊ ಸಾಲ್ವ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಬೇಕಾದ್ರೆ ನಂಬರ್ ಹಾಕೋತ ಬರ್ರಿ, 1 2 3 ಅಂತ. 1 ಇದೆ, ಆಮೇಲೆ ಇದು 2 ಈ ಕಡೆ ಇದೆ, ಇದು 3 ಈ ಕಡೆಯಲ್ಲಿದೆ, ಆಮೇಲೆ 4 ಇದೆ, ಆಮೇಲೆ 5 6 7 8, ಆಮೇಲೆ OH ಗ್ರೂಪ್. ಈ ರೀತಿ ಟ್ರೈ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಅಂದ್ರೆ ಸೊ ಪರ್ಸ್ನಲ್ಲಾಗಿ ನನಗೆ ಕೇಳ್ರಿ, ಏನಾದರೂ ಪ್ರಾಬ್ಲಮ್ ಇದ್ರೆ ತಿಳಿತು. ಈಸಿ ಐತಿ, ಒಂದು ಕ್ವಶನ್ ಇದ್ರ ಮೇಲೆ ಇದೇ ಇರ್ತೈತಿ, ತಿಳಿತಾ ನಾವು. ಸೊ ಅದಕ್ಕೆ ಆನ್ಸರ್ ಇಲ್ಲಿದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂತಂದ್ರೆ, ಎಕ್ಸ್ಪ್ಯಾಂಡ್ ಈಚ್ ಆಫ್ ದ ಫಾಲೋಯಿಂಗ್ ಬಾಂಡ್ ಲೈನ್ ನೊಟೇಷನ್ ಟು ಶೋ ಆಲ್ ದಿ ಕಾರ್ಬನ್ ಐಟಮ್ಸ್ ಆ್ಯಂಡ್ ಹೈಡ್ರೋಜನ್ ಐಟಮ್. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಈಗ ಬಾಂಡ್ ಲೈನ್ ನೊಟೇಷನ್ ಕೊಟ್ಟಿದ್ದಾರೆ, ನಿಮಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಬರೀ ಅಂತಂದ್ರೆ. ಅಂದ್ರೆ ಇಲ್ಲಿ ಏನಿರ್ತೈತಿ, CH2 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 CH2, ಇಲ್ಲೊಂದು ಕಾರ್ಬನ್ ಇರ್ತೈತಿ. ಈ ಕಾರ್ಬನ್ ಟೆಟ್ರಾವೆಲೆನ್ಸಿ ಪ್ರೂವ್ ಆಗೈತಿ ನೋಡ್ರಿ. ಇಲ್ಲಿ ಒಂದು ಕಾರ್ಬನ್ ಡಬಲ್ ಬಾಂಡ್, ಇಲ್ಲಿ ಒಂದು ಸಿಂಗಲ್ ಬಾಂಡ್ 3 ಆಗ್ತದೆ, ಅಂದ್ರೆ ಒಂದು ಹೈಡ್ರೋಜನ್ ಇರ್ತೈತಿ. ಅಗೇನ್ CH CH3 CH3. ಸೊ ಅದನ್ನ ಇಲ್ಲಿ ಬರ್ದಾರ ಅವರು. ಸೊ ಓಪನ್ ಸ್ಟ್ರಕ್ಚರ್ ಆಗಿ ನೀಟಾಗಿ ಬರೀಬೇಕು. ಸೊ ಇದ್ರ ನೆಕ್ಸ್ಟ್ ಆನ್ಸರ್ಸ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಆಲ್ಮೋಸ್ಟು ನೋಡ್ಲಾರ್ದೇ ಬರೆಯೋಕೆ ಟ್ರೈ ಮಾಡ್ರಿ. ಸೊ ಇದು ಟರ್ಮಿನಲ್ ಅದ, ಟರ್ಮಿನಲ್ ಅಂತಂದ್ರೆ ಎಂಡ್. ಸೊ ಇಲ್ಲೊಂದು CS3 ಇರ್ತೈತಿ, ಇಲ್ಲಿ ಏನಿಲ್ಲ ಅಂದ್ರೆ CS2 ಇರ್ತಾವೆ, ಮತ್ತು ಯಾವ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಸ್ ಇಲ್ಲ, ತಿಳಿತು. ನೆಕ್ಸ್ಟ್ ಇಲ್ಲ ನೋಡ್ರಿ, ಇದು ಯಾವ ರೀತಿ ಇರ್ತೈತಪ್ಪ ಅಂದ್ರೆ C ಇರ್ತೈತಿ, ಒಂದು H ಇರ್ತದೆ, ಮುಖ 3 4 1, ಇಲ್ಲೊಂದು ಕಾರ್ಬನ್ ಬರ್ತೈತಿ, ಇಲ್ಲೊಂದು ಆಲ್ರೆಡಿ ಬಾಂಡ್ ಅದ, ಇದು CS2 ಇರ್ತೈತಿ. ಆಮೇಲೆ ಇದು ಕೂಡ ಏನಿರ್ತೈತಿ, ಕಾರ್ಬನ್ ಇರ್ತದೆ. ಬಟ್ ಇಲ್ಲಿ 3 ಅದಾವು, ಇನ್ನೊಂದು ಬೇಕಂತಂದ್ರೆ ಒಂದು 4 ಬರೀತಾರೆ. ಲಾಸ್ಟ್ನೇದು ಯಾವ್ದು ಇರ್ತದೆ, ಟರ್ಮಿನಲ್ ಮಿಥೈಲ್ ಗ್ರೂಪು ಇರ್ತೈತಿ. ನಾವು ಸಾಲ್ವ್ ಫಾರ್ ರಿಮೈನಿಂಗ್ ಆ್ಯಂಡ್ ವಿ ಹ್ಯಾವ್ ಗಾಟ್ ಲಾಸ್ಟ್ ಒನ್, ದಟ್ ಈಸ್ 3-dimensional ರಿಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ನಾವು ಇದುವರೆಗೆ ಏನು ಮಾಡಿದ್ದೇವೆ, ಫಾರ್ ಎಕ್ಸಾಂಪಲ್ ಮೀಥೇನ್ ಬರೀಬೇಕಾದ್ರೆ ಈ ರೀತಿ ಬರೆದ್ರಿ, ಹೌದಾ, ಇದು ಮೀಥೇನ್ ಅಂತ ಅಂದ್ಕೊಂಡ್ರಿ. ಬಟ್ ಇದನ್ನು 3 ಡೈಮೆನ್ಷನಾಗ ಯಾವ ರೀತಿ ಬರೀತಾರೆ. 3 ಡೈಮೆನ್ಷನ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, XYZ ಡೈರೆಕ್ಷನ್ದಾಗ 3 ಡೈರೆಕ್ಷನ್ದಾಗ ಕಾಣ್ಬೋದು. ಸೊ ಇದು 3D ಫಿಲ್ಮ್ ಅಂತ ಕೇಳಿರ್ಬೋದು, ಹೌದಾ. ಇದ್ರಾಗ ಏನಾಗ್ತೈತೆ ನೋಡ್ರಿ, 2 ಕನ್ವೆನ್ಷನನ್ನು ಯೂಸ್ ಮಾಡ್ತಾರೆ, ಹೌದಾ. ಒಂದೇದು ಯಾವುದಪ್ಪ ಅಂತಂದ್ರೆ ಸಾಲಿಡ್ ಲೈನ್, ಎರಡನೇದು ಯಾವುದು ಡ್ಯಾಶ್ಡ್ ಲೈನ್. ಸೊ ಡ್ಯಾಶ್ ಲೈನ್ ಸಾಲಿಡ್ ಲೈನ್ ಇದ್ರ ಮೇನ್ ಇಂಟೆನ್ಷನ್ ತಿಳ್ಕೊಳ್ರಿ, ಅದು ಏನನ್ನ ಇಂಡಿಕೇಟ್ ಮಾಡ್ತೈತಿ. ಹಾಂ, ಈ ಸಾಲಿಡ್ ವೆಡ್ಜ್ ಲೈನ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ಅ ಬಾಂಡ್ ಪ್ರೊಜೆಕ್ಟಿಂಗ್ ಔಟ್ ಆಫ್ ದಿ ಪ್ಲೇನ್ ಆಫ್ ದ ಪೇಪರ್ ಅಂತಂದರೆ ಟುವರ್ಡ್ಸ್ ದಿ ಅಬ್ಸರ್ವರ್. ಫಾರ್ ಎಕ್ಸಾಂಪಲ್ ಈಗ ಈ ರೀತಿ ಬರೆದಿದೆ ಅಂತ ಅಂದ್ಕೊಳ್ರಿ, ಇಲ್ಲಿ ಒಂದು ಸಾಲಿಡ್ ವೆಡ್ಜ್ ಲೈನ್, ಇದು ಡ್ಯಾಶ್ಡ್ ಲೈನ್, ಹೌದಾ. ಇದೇನಾಗ್ಲಿಕ್ಕತ್ತೈತಿ, ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್ ಈ ರೀತಿ ಇದ್ರೆ ಇದು ಈ ರೀತಿ ಇಂಡಿಕೇಟ್ ಮಾಡಾಕತ್ತೈತಿ, ಅಂದ್ರೆ ಟುವರ್ಡ್ಸ್ ದಿ ಅಬ್ಸರ್ವರ್. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕ್ಲಾಸ್ ಹೇಳತ್ತೀನಿ, ನೀವು ಕ್ಲಾಸ್ ನೋಡತ್ತೀರಿ. ಸೊ ಇದೇನು ಬರ್ತೈತಿ, ಈ ಹೈಡ್ರೋಜನ್ ಹೆಂಗೆ ಇರ್ತೈತಪ್ಪ ಅಂತಂದ್ರೆ ಈಗ ಮೇಲ್ಗಡೆ ಇರ್ತೈತಿ, ಪ್ರೊಜೆಕ್ಟಿಂಗ್ ಔಟ್ಸೈಡ್ ದಿ ಪೇಪರ್, ಹೌದಾ. ಈ ವೆಡ್ಜ್ ಲೈನ್ ಏನನ್ನ ಶೋ ಮಾಡ್ತೈತೆ ಅಂದ್ರೆ, ಈ ವೆಡ್ಜ್ ಲೈನ್ ಏನು ಮಾಡ್ತೈತಿ, ಇಟ್ ಈಸ್ ಗೋಯಿಂಗ್ ಅವೇ ಫ್ರಮ್ ದಿ ಅಂತಂದ್ರೆ ಈ ಟೆಕ್ಸ್ಟ್ ಬುಕ್ಕಿಂದ ಈ ಕಡೆ ಹಿಂಗೆ ಉಲ್ಟಾ. ಫಾರ್ ಎಕ್ಸಾಂಪಲ್ ಕಾರ್ಬನ್ನ ಇಲ್ಲಿಂದ ಐತಾ, ಈ ತುದಿ ನೋಡ್ರಿ, ಇದು ಹಿಂಗೆ ಮೇಲ್ಗಡೆ ಐತೆ. ಸೊ ಇದೇನಾಗ್ತದ, ಹೊರಗಡೆ ಹೊಂಟೈತಿ ಸದ್ದ, ಹೌದಾ. ಅಂದ್ರೆ ಆ ಕಡೆ ಈಗ ನಾನು ಬ್ಲ್ಯಾಕ್ ಬೋರ್ಡ್ ಅಂದರೆ ಗ್ರೀನ್ ಬೋರ್ಡ್ನ ಟೀಚ್ ಮಾಡತ್ತಿದ್ರೆ, ಸೊ ನಮ್ಮ ಕಡೆ ಬಂದ್ರೆ ಸಾಲಿಡ್ ವೆಡ್ಜ್ ಲೈನ್, ಆ ಕಡೆ ಬೋರ್ಡ್ ಹಿಂದ್ಗಡೆ ಹೋದ್ರೆ ಏನಾಗ್ತೈತಿ, ಅದು ಸಾಲಿಡ್ ಇದು ಡ್ಯಾಶ್ಡ್ ವೆಡ್ಜ್ ಲೈನ್ ಆಗ್ತದೆ, ಹೌದಾ. ಈಗ ವೆಡ್ಜ್ ಲೈನ್ ನೋಡ್ರಿ ಸದ್ದ, ಇದು ಡಾಟ್ ಹಿಂಗದ. ಸೊ ಫಸ್ಟಿಗೆ ದೊಡ್ಡದಿರ್ಬೇಕು, ಆಮೇಲೆ ಬರಬರ್ಸಂದು ಆಗ್ತೈತಿ. ಈ ದೊಡ್ಡ ಲೈನ್ ಏನೇನು ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಇದು ಅಬ್ಸರ್ವರ್ ಹತ್ರ ಐತಿ. ಫಾರ್ ಎಕ್ಸಾಂಪಲ್ ನಾನು ಮಾಲಿಕ್ಯುಲರ್ ನೋಡಕತ್ತೀನಿ ಅಂದ್ರೆ ನನ್ನ ಹತ್ರ ಐತಿ. ಈ ಹೈಡ್ರೋಜನ್ ಬಾಂಡ್ ಹಿಂಗೆ ಅವೇ ಅಂತಂದ್ರೆ ಈ ಸ್ಮಾಲ್ ಲೈನ್ ಇರೋದು ದೂರ ಇರ್ತೈತೆ ನಮ್ಕಿನ. ಅದೇ ರೀತಿ ಸಾಲಿಡ್ಸ್ ವೆಡ್ಜ್ ಲೈನ್ ನೋಡ್ರಿ, ಇಲ್ಲಿ ಸಣ್ಣದಾದ ಬರ್ಬರ್ತಾ ದೊಡ್ಡದಾಗೈತಿ, ಹೌದಾ. ಅಂದ್ರೆ ಈ ದೊಡ್ಡ ಲೈನ್ ಏನೇನು ಇಂಡಿಕೇಟ್ ಮಾಡ್ತೈತಿ, ಹೈಡ್ರೋಜನ್.
ಅಬ್ಸರ್ವರ್ ಕಡೆ ಇದೆ ಅಂತ. ಸೊ ವೆಡ್ಜ್ ಟುವರ್ಡ್ಸ್ ದಿ ಅಬ್ಸರ್ವರ್. ಹ್ಯಾನ್ಸ್ ದ ಬಾಂಡ್ಸ್ ಲೈಯಿಂಗ್ ಇನ್ ದ ಪ್ಲೇನ್ ಆಫ್ ಪೇಪರ್ ಆರ್ ರಿಪೆಕ್ಟೆಡ್ ಬೈ ದಿ ನಾರ್ಮಲ್ ಲೈನ್. ಸೊ ಇದು ಅವೇ ಐತಿ, ಸಾರಿ ಇದು ನಮ್ಮ ಹತ್ರ ಅದ, ಇದು ಐತಿ. ಸೊ ಈ ಉಳ್ಕಿದ ಹೈಡ್ರೋಜನ್ಸ್ ಏನಿದಾವ ಅಂತಂದ್ರೆ ಅವು ಪ್ಲೇನ್ ಮೇಲೆ ಇದಾವೆ. ಫಾರ್ ಎಕ್ಸಾಂಪಲ್ ಒಂದು ಹೈಡ್ರೋಜನ್ ಈ ಕಡೆ ಹಿಂಗೆ ಹೋಗೈತಿ ಉಲ್ಟಾ, ಒಂದು ಹೈಡ್ರೋಜನ್ ಈ ಕಡೆ ಹೊರಗಡೆ ಬಂದೈತಿ. ಈ ಉಳ್ಕಿದ ಹೈಡ್ರೋಜನ್ ಏನಪ್ಪ ಅಂದ್ರೆ ಪ್ಲೇನ್ ಮೇಲೆ ಅದಾವೆ, ಅಂದ್ರೆ ಈ ಪೇಪರ್ ಮೇಲೆ ಏನು ಬುಕ್ ಹೇಳತ್ತೇನಲ್ಲ ಇಸದ ಈ ರೀತಿ ಹೈಡ್ರೋಜನ್ ಅದಾವೆ. ಆಯಿತು. ಇದನ್ನು 3 ಡೈಮೆನ್ಷನಾಗ ನೋಡಿದ್ರೆ ಏನಾಗ್ತಿದಪ್ಪ ಅಂತಂದ್ರೆ ಒಂದು ಈ ರೀತಿ ಒಂದು ಕಟ್ಟಿಗೆ ಹಿಂಗೆ ರೌಂಡ್ ಒಂದು ಕಟ್ಟಿಗೆ ತೊಗೊಳ್ರಿ, ಹೌದಾ. ಒಂದು ಈ ರೀತಿ ಹಾಕೊಳ್ರಿ, ಜಸ್ಟ್ ಇಂಡಿಕೇಶನ್ ನೀವೇ ಬೇಕಾದ್ರೆ ಮನ್ಯಾಗ ಮಾಡಿ ನೋಡ್ರಿ. ಒಂದನ್ನು ನಿಮ್ಮ ಕಡೆ ತೊಗೊಳ್ರಿ ಕಟ್ಟಿಗೆ ಈ ರೀತಿ, ಹೌದಾ. ಒಂದು ಕಟ್ಟಿಗೆ ಹಿಂದೆ ಹಾಕೊಳ್ರಿ, ಹೌದಾ. ಸೊ ಇದು ಯಾವ್ದು ಮುಂದೆ ಬರಾಕತೈತಿ ದಟ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ದಿ ಸಾಲಿಡ್ಸ್ ವೆಡ್ಜ್ ಲೈನ್, ಆ್ಯಂಡ್ ಯಾವುದೊಂದು ಹಿಂದೆ ಹೊಂಟೈತಿ ಅದು ಡ್ಯಾಶ್ಡ್ ಲೈನನ್ನು ಇಂಡಿಕೇಟ್ ಮಾಡ್ತೈತಿ. ಸೊ ಈ ರೀತಿ ಏನು ಮಾಡ್ತಾರೆ, ಸ್ಟ್ರಕ್ಚರನ್ನು ಇಂಡಿಕೇಟ್ ಮಾಡ್ತಾರೆ. ಬಟ್ ನೀವು ತಲೆಗೆ ಏನು ಇಟ್ಕೊಳ್ಬೇಕು, ಅದನ್ನ ತಲೆ ಇಟ್ಕೊಳ್ರಿ ಫಸ್ಟಿಗೆ. ಈ ಸಾಲಿಡ್ ವೆಡ್ಜ್ ಲೈನ್ ಏನನ್ನು ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಬಾಂಡ್ ನಮ್ಮ ಹತ್ರ ಟುವರ್ಡ್ಸ್ ದಿ ಅಬ್ಸರ್ವರ್, ಈ ಡ್ಯಾಶ್ಡ್ ಲೈನ್ ಟುವರ್ಡ್ಸ್ ದಿ ಅವೇ ಫ್ರಮ್ ದಿ ಅಬ್ಸರ್ವರ್, ತಿಳಿತು. ಆಮೇಲೆ ಈ ಬ್ರಾಡ್ ಲೈನ್ ಇಂಡಿಕೇಟ್ ಮಾಡ್ಕೊಳ್ರಿ. ಬ್ರಾಡ್ ಲೈನ್ ಅಬ್ಸರ್ವರ್ ಹತ್ರನೇ ಇರ್ತೈತಿ, ತಿಳಿತಾ. ನಾವು ದಿಸ್ ಈಸ್ ಆಲ್ ಅಬೌಟ್ ಹೌ ಡು ಯು ಗೋಯಿಂಗ್ ಟು ರಿಪ್ರೆಸೆಂಟ್ ದಿ ಆರ್ಗ್ಯಾನಿಕ್ ಕಂಪೌಂಡ್ಸ್, ರೈಟ್. ನೆಕ್ಸ್ಟ್, ಸೊ ನಿಮ್ಗೆ ಒಂದು ಹೋಮ್ವರ್ಕ್ ತೊಗೊಳ್ರಿ. ಏನು ಮಾಡ್ರಿ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ರಿ. ವಾಟ್ ಆರ್ ದ ಹೈಬ್ರಿಡೈಸೇಷನ್ ಸ್ಟೇಟ್ಸ್? ಇಲ್ಲಿ ಯಾವ ಹೈಬ್ರಿಡೈಸೇಷನ್ ಐತಿ? sp3 ಐತೋ sp2 ಐತೋ? ನಾನು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸಲ ತಲೆ ಹಿಡ್ಕೊಳ್ರಿ. sp ಇತ್ತಂದರೆ ಟ್ರಿಪಲ್ ಬಾಂಡ್ ಇರ್ತದೆ, sp2 ಇದ್ರೆ ಡಬಲ್ ಬಾಂಡ್, sp3 ಇದ್ರೆ ಸಿಂಗಲ್ ಬಾಂಡ್. ಸೊ ಅದನ್ನ ಯಾವ ತಿಳ್ಕೊಳ್ರಿ, sp ಅಂತಂದ್ರೆ ಇಲ್ಲಿ ಏನೆಲ್ಲ 1 ಇರ್ತೈತಿ, 1 2 3, ಇಲ್ಲಿ 1 2 3 ಉಲ್ಟಾ ನೆನ್ಪಿಟ್ಕೊಳ್ರಿ, ಆಯ್ತಾ. sp3 ಇದ್ರೆ ಅಪೋಸಿಟ್ ಸಿಂಗಲ್ ಬಾಂಡ್ ಇರ್ತೈತಿ, sp2 ಇದ್ರೆ ಡಬಲ್ ಬಾಂಡ್, sp ಇದ್ರೆ ಟ್ರಿಪಲ್ ಬಾಂಡ್, ಅದಾ 1 2 3 1 2 3 ಈ ಲೈನ್ಸ್, ಅದಾ. ಆಮೇಲೆ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಪೈ ಬಾಂಡ್ಸ್. ರೈಟ್ ದಿ ಬಾಂಡ್ ಲೈನ್ ಫಾರ್ಮುಲಾ ಆಫ್ ಐಸೋಪ್ರೊಪೈಲ್ ಆಲ್ಕೋಹಾಲ್ 2 3. ಸೊ ಇದು ಐಸೋಪ್ರೊಪೈಲ್ ಆಲ್ಕೋಹಾಲ್ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತೈತಿ. ಇದ್ರ ಸ್ಟ್ರಕ್ಚರ್ಸನ್ನು ನೆಟ್ ಮುಖಾಂತರ ನೋಡಿ ತೊಗೊಳ್ರಿ, ಇಲ್ಲಾಂತಂದ್ರೆ ಬಿಡ್ಬೋದು ಈ ಕ್ವಶನ್, ಏನಿಲ್ಲ ಎಲ್ಲ ತಾವು ಬರ್ಲಿಕ್ಕೆ ಟ್ರೈ ಮಾಡಿರಿ. ಇದು ಐಸೋಪ್ರೊಪೈಲ್ ಸ್ವಲ್ಪ ಡಿಫಿಕಲ್ಟ್ ಆಗೋದು. 2 3 ಡೈಮಿಥೈಲ್ ಬ್ಯೂಟೆನಾಲ್, ಹೌದಾ. ಸೊ ಬ್ಯೂಟೆ ಅಂತಂದ್ರೆ ಏನು, 4 ಕಾರ್ಬನ್ ಐಟಮ್ ಇರ್ತಾವೆ. ಸೊ 2 3 ಏನಾಗೈತಿ, ಡೈಮಿಥೈಲ್, ಇಲ್ಲೊಂದು CH3 ಐತಿ, ಇಲ್ಲೊಂದು CH3 ಐತಿ. ಆಮೇಲೆ ಬ್ಯೂಟೆನಾಲ್ ಅಂತಂದ್ರೆ ಏನೈತಿ, ಒಂದು ಕಿಟೋನಿ ಗ್ರೂಪ್ ಅದಲ್ಲಿ. ಇದು AL ಅಂತಂದ್ರೆ ಆಲ್ಡಿಹೈಡ್ ಗ್ರೂಪ್ ಇರ್ತೈತಿ, ತಿಳಿತಾ. ಇಲ್ಲಿ CHO ಬರೀರಿ, ಆಮೇಲೆ ಎಲ್ಲನೂ ಸ್ಟ್ರಾಂಗ್ ಮಾಡಿರಿ. ಸೊ ಫಾರ್ ಎಕ್ಸಾಂಪಲ್ 1 2 3 ಅಂದರೆ ಇಲ್ಲೇನು ಡಬಲ್ ಬಾಂಡ್ ಇರ್ತೈತೆ, ನೋ ಪ್ರಾಬ್ಲಮ್. ಈಗ ಹೈಡ್ರೋಜನ್ ಅಂತಿದ್ರಿ 1 2 3 4 1 2 3, ಇಲ್ಲೊಂದು H ಇರುತ್ತೆ, ಇಲ್ಲೊಂದು H ಇರುತ್ತೆ. ಆಮೇಲೆ ಇದು CH3 ಗ್ರೂಪ್ ಹಾಕೋದು, ಆಯಿತಾ. ಇದು 2 3 ಮೆಟಲ್ ಹೆಪ್ಟೇನ್ 4 1 ಅದು ಬಿಡ್ರಿ. ಆಮೇಲೆ ಗಿವ್ ದಿ IUPAC ನೇಮ್ ಸಿಸ್ಟಮ್ ಅಂತ ಐತಿ. ಸೊ ಈ IUPAC ನೇಮನ್ನು ಅದನ್ನು ಹೆಂಗೆ ಹೇಳ್ಬೇಕು ಅನ್ನೋದು ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ಸೊ ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿರಿ, ಆಯಿತಾ. 11.2.3 ವರೆಗೂ ಸಾಲ್ವ್ ಮಾಡಿರಿ. ಸೊ ಏನಾದರೂ ಡೌಟ್ ಇದ್ರೆ ವಾಪಸ್ ಕೇಳಿ, ರೈಟ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ the classification of organic compounds, right? Thank you.